ಮನೇಲಿ ತಾಯಿ ಇಲ್ಲ ಅಂದ್ರೇನೆ ಅಥವಾ ತಂದೆ ಇಲ್ಲ ಅಂದ್ರೇನೆ ಏನೊಂದು ಏರ್ಪರ್ಗಳಾಗ ಇವಾಗ ರಾಜಕೀಯ ಚಿತ್ರರಂಗ ಸ್ಪೋರ್ಟ್ಸ್ ಅಂದ ತಕ್ಷಣ ಒಂದು ಕಣ್ಣು ಪೇಮೆಂಟ್ ಕಡಿಮೆ ಇದ್ರೂ ಪರವಾಗಿಲ್ಲ, ಆದ್ರೆ ನಮಗೆ ಸಿಗುವಂತ ಒಂದು ರೆಸ್ಪೆಕ್ಟ್ ಇದ್ದಾಗ ತುಂಬಾ ಜೀವನ ಮಾಡೋಕೆ ಕಷ್ಟ ಆಗುತ್ತೆ. ಕನಸಿನ ಕಟ್ಕೊಂಡ್ ಬಂದಂತ ಅನೂಪ್ ಸರ್ ಆಗಿರ್ಬೋದು. ಆದ್ರೆ ಏನಾಗುತ್ತೆ ಅಂದ್ರೆ ಸೀರಿಯಲ್ ಕೆಲವು ಜನ ಟೈಪ್ ಕಾಸ್ಟ್ ಆಕ್ಟಿಂಗ್ ಮಾಡ್ತಾರೆ. ಯಾರಿದು ಚಿನ್ಕುರುಳಿ ಅಂತ ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದೆ, ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾಳೆ ಅಂತ. ಇವಾಗ ನಮಗೆ ನೆನಪಿಲ್ಲ ಯಾರು ಅಂತ. ಸರಿ, 3 ತಿನ್ನಕ್ಕೆ ಆಗಿಲ್ಲ ಅಂದ್ರೆ ತಲೆ ಹೆಂಗ್ ಓಡಿಸಕ್ಕೆ ಸಾಧ್ಯ ಆಗುತ್ತೆ? ಸೀರಿಯಲ್ ಮಾಡೋದ್ರಿಂದ ಸಿನಿಮಾ ಸಿಗಲ್ಲ. ಸೂಸೈಡ್ ಮಾಡ್ಕೊಳ್ಳೋದಾಗ್ಲಿ, ಕೆಲವು ಜನ ಮನೆ ಬಿಟ್ಟು ಹೋಗೋದಾಗ್ಲಿ, ಊರು ಬಿಟ್ಟು ಹೋಗೋದಾಗ್ಲಿ, ಫೇಮಸ್ ಸ್ಟಾರ್ ಇರ್ತಾರೆ, ಅವರು ಫ್ಯಾನ್ಸ್ ಅಂತ ಇರ್ತಾರೆ ಅಂತ ಗ್ಲೋರಿಫೈ ಮಾಡಕ್ಕೆ ಹೊರಟಿದ್ದಾರೆ. ಇಬ್ರು ಇಷ್ಟಪಟ್ಟು ಮದುವೆ ಆಗಿದ್ದು. ಸಾಧನೆ ಅನ್ನೋದೇ ಬೇರೆ. ಆ್ಯಂಡ್ ಅಲ್ಲಿ ಇನ್ನೊಂದು ಕಂಟಿನ್ಯೂ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಬರೆಯೋ ಅಭ್ಯಾಸಗಳಿದೆ. ಕವಿತೆಗಳು ಬರೀತೀನಿ, ಏನೋ ಸುಮ್ಮನೆ ಗೀಸ್ತಾ ಇರ್ತೀನಿ. ಸೊ ಅವರು ಸೆಕೆಂಡ್ ಡೇ ನನಗೆ ಕ್ಯಾಸ್ಟಿಂಗ್ ಹೆಲ್ಪ್ ಮಾಡ್ತೀಯ, ಬಿಕಾಸ್ ನಾನು US ಇಂದ ಬಂದಿರೋದು. ಇಲ್ಲಿ ಯಾರು ನನಗೆ ಅಷ್ಟು ಪರಿಚಯ ಇಲ್ಲ. ನೀನು ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ರಂಗಿತರಂಗದು ಹೇಗೆ ಸಿನಿಮಾ ಹೆಂಗೆ ಸಿಕ್ತು ಅಂದಿದ್ದಕ್ಕೆ. ಸೊ ಸಿನಿಮಾ ಸಿಗ್ಬೇಕಾದ್ರೆ ನನಗೇನಾಯಿತು ಅಂದರೆ, ಅದೇ ಆಡಿಷನ್ ಕೊಟ್ಟೆ. ಅದ್ರ ನೆಕ್ಸ್ಟ್ ಡೇ ಮತ್ತೆ ಬರೋಕ್ಕೆ ಹೇಳಿದ್ರು, ಬಿಕಾಸ್ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದೆ. ಒಂದಿಷ್ಟು ಥಿಯೇಟರ್ ಆ್ಯಕ್ಟರ್ಸ್ದು ಒಂದಿಷ್ಟು ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಅಲ್ಲಿ ಏನು ಮಾಡಿದ್ರು, ಕ್ಯಾಸ್ಟಿಂಗ್ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 3 ಡೇಸ್ ಕಂಟಿನ್ಯೂಸ್ ಹೋದೆ. ಒಂದು ಸ್ವಲ್ಪ ಸ್ಕ್ರಿಪ್ಟ್ ಇದನ್ನು ಹೆಲ್ಪ್ ಕೇಳಿದ್ರು, ಸ್ಕ್ರಿಪ್ಟ್ ಮಾಡೋಕ್ಕೆ ಹೋದೆ. ಆಮೇಲೆ ಅನೂಪ್ ಸರ್ ಏನಾದರೂ ಏನೋ ಕೇಳ್ತೀನಿ, ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ಬೋದಾ ಅಂತ ಕೇಳಿದ್ರು. ಸರ್ ನನಗೆ ಏನೋ ಗೊತ್ತಿಲ್ಲ, ನೀವು ಹೇಳ್ಕೊಟ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ಸೊ ಅವ್ರು ಕೊಟ್ಟಂಥ ಕಾನ್ಫಿಡೆನ್ಸ್ ಹಾಗೆ ಆ ತಂಡದ ಒಂದು ವೈಬ್ ಏನು ಮಾಡ್ತು, ನನಗೆ ಮೊದಲನೇ ಸಿನಿಮಾದಲ್ಲಿ ನಟಿಸೋದಕ್ಕೆ ಜೊತೆಗೆ ಆ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಅದಕ್ಕೆ ಎಲ್ಲರದಕ್ಕೂ ಜಗದೀಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಆವಾಗ ಏನಾದರೂ ನಿಮಗೆ ಐಡಿಯಾ ಇತ್ತಾ, ರಂಗಿತರಂಗ ಅನ್ನೋ ಸಿನಿಮಾ ಈ ಮಟ್ಟಕ್ಕೆ ಹೆಸರು ಮಾಡುತ್ತೆ? ಅಫ್ಕೋರ್ಸ್ ನಾವೆಲ್ಲ ಸಿನಿಮಾ ಮಾಡೋದು ಹೆಸರಾಗಲಿ ಅಂತಾನೆ. ಪ್ರೊಡಿಕ್ಷನ್ಸ್ ನನ್ನಲ್ಲಿ ಇರಲಿಲ್ಲ. ನನ್ನಲ್ಲಿ ಇದ್ದಿದ್ದು ಒಂದೇ ಒಂದು ಇನ್ನೋಸೆಂಟ್ ಏನಂತಾರೆ, ಒಂದು ಹೋಪ್ ಇತ್ತು ನನ್ನಲ್ಲಿ. ಅಂದರೆ ಈಗ ನಾವೇನು ಮಾಡ್ತೀವಿ, ಒಂದಿಷ್ಟು ವರ್ಷ ಕೆಲಸ ಮಾಡಾದ್ಮೇಲೆ ಈ ಸಿನಿಮಾ ವರ್ಕ್ ಆಗಲ್ವಾ ಅಂತ ಕುತ್ಕೊಂಡು ವಿಮರ್ಶೆಗಳನ್ನ ಮಾಡ್ತೀವಿ. ಅದರಲ್ಲಿ ಏನು ಸ್ಟ್ರೆಂತ್ ಇದೆ, ಇನ್ನವೇನು ಬೆಟರ್ಮೆಂಟ್ ಆಗಬೇಕಾಗಿತ್ತು ಅಂತೆಲ್ಲ ಥಿಂಕ್ ಮಾಡ್ತೀವಿ. ಬಟ್ ಐ ಥಿಂಕ್ ಮೊದಲನೇ ಕೆಲಸ ಮಾಡ್ಬೇಕಾದ್ರೆ ನಾವು ಸಖತ್ ಇನ್ನೋಸೆಂಟ್ ಇರುತ್ತೆ. ನಾನು ಮಾಡ್ತಿರೋ ಕೆಲಸನೇ ಇಡೀ ಪ್ರಪಂಚದಲ್ಲಿ ದ ಬೆಸ್ಟ್ ವರ್ಕ್ ಇದು, ನನಗೆ ಸಿಕ್ಕಂಥ ಆಪರ್ಚುನಿಟಿ ದ ಬೆಸ್ಟ್ ಇದು. ಈ ಸಿನಿಮಾ 100 ಡೇಸ್ ಅಲ್ಲ 200 ಡೇಸ್ ಓಡುತ್ತೆ, ಈ ಥರದ್ದೇ ಕಾನ್ಸೆಪ್ಟ್ ಇರ್ತಿದ್ದು ನಾನು. ಇದು ವರ್ಕ್ ಆಗುತ್ತೆ ಅಷ್ಟೇ, ನನ್ನ ಮೈಂಡಲ್ಲಿ ಇದು ವರ್ಕ್ ಆಗುತ್ತೆ ಅಷ್ಟೇ. ಇದೇ ಥರ ಕನಸಿನ ಕಟ್ಕೊಂಡು ಬಂದಂಥ ಅನೂಪ್ ಸರ್ ಆಗಿರ್ಬೋದು, ನಿರೂಪ್ ಭಂಡಾರಿ ಅವರಾಗಿರ್ಬೋದು, ಅವಂತಿಕಾ ಶೆಟ್ಟಿ, ರಾಧಿಕಾ ಚೇತನ್ ಆಗಿರ್ಬೋದು, ನಮ್ಮ DOP ವಿಲಿಯಂ ಡೇವಿಡ್ ಆಗಿರ್ಬೋದು, ಪ್ರತಿಯೊಬ್ಬರಲ್ಲೂ ಈ ಒಂದು ಆಸೆ, ಹಂಬಲ, ಒಂದು ತುಡಿತ, ಆಮೇಲೆ ಆ ಒಂದು ಮುಗ್ಧತೆ ಇತ್ತು. ಗೆಲ್ತೀವಿ ಅನ್ನೋ ಒಂದು ಮುಗ್ಧತೆ ಇತ್ತು ಅಷ್ಟೇ, ಇನ್ನೇನಿಲ್ಲ. ಹಾನೆಸ್ಟ್ ಅಟೆಂಪ್ಟ್ ಮಾಡಿದ್ರು ಅನೂಪ್ ಸರ್. ಅದರಲ್ಲಿ ಹಾನೆಸ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ವಿ. ಆ ಹಾನೆಸ್ಟಿನೇ ನಮಗೆ ಐ ಥಿಂಕ್ ಇವತ್ತೊಂದು ಸಕ್ಸಸ್ ಸಿಗೋಕ್ಕೆ ಕಾರಣ ಆಗಿದೆ. ಆ್ಯಂಡ್ ಅದಕ್ಕೆ ಸಾಕಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಪೋರ್ಟ್ ಮಾಡಿದರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಸಿದ್ದವರೇ, ಈಗ ತುಂಬ ಜನ ಊರು ಬಿಟ್ಟು ಊರಿಗೆ ಬೆಂಗಳೂರಿಗೆ ಬರ್ತಾರೆ, ಸಿನಿಮಾ ಮಾಡಬೇಕು, ಸಿನಿಮಾ ಪ್ರಪಂಚದಲ್ಲಿ ಹೆಸರು ಮಾಡಬೇಕು. ಮುಂದೆ ಬರೋರಿಗೆ ಏನೇನು ಕಷ್ಟಗಳಿರುತ್ತೆ, ಅದನ್ನು ಅವ್ರು ಹೇಗೆ ಫೇಸ್ ಮಾಡಬೇಕು? ಓಕೆ, ಬೇಸಿಕಲಿ ಊರು ಬಿಟ್ಟು ಬರೋರಿಗೆ ತುಂಬಾ ಕಷ್ಟ ಇರುತ್ತೆ. ಊಟದಿಂದ ಹಿಡಿದು, ಆಮೇಲೆ ನಮ್ಮ ಮನೇಲಿ ತಾಯಿ ಇದ್ದಾರೆ ಅಂದ ತಕ್ಷಣ ಪ್ರತಿಯೊಂದು ಸಿಗುತ್ತೆ ನಮಗೆ. ತಂದೆ ತಾಯಿ ಇದ್ದಾರೆ ಅಂದ ತಕ್ಷಣ ಕಾಳಜಿಯಿಂದ ಹಿಡಿದು, ಪ್ರೀತಿಯಿಂದ ಹಿಡಿದು, ಕರೆಕ್ಟ್ ಸಮಯದಲ್ಲಿ ನಮಗೆ ಊಟ ಆಗಿರ್ಬೋದು, ಎಲ್ಲವೂ ಸಿಗುತ್ತೆ. ಮನೇಲಿ ತಾಯಿ ಇಲ್ಲ ಅಂದ್ರೇ ಅಥವಾ ತಂದೆ ಇಲ್ಲ ಅಂದ್ರೇ ಏನೊಂದು ಏರ್ಪರ್ಗಳಾಗ್ತವೆ. ಅದು ಊರು ಬಿಟ್ಟು ಬಂದರೆ ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳಿರ್ತವೆ. ಸೊ ಬೆಂಗಳೂರು ಅಂತ ದೊಡ್ಡ ಊರಲ್ಲಿ. ಸೊ ನನ್ನ ಕೇಳಿದ್ರೆ ಸುಮ್ಮನೆ ಬರಬೇಡಿ. ಇವಾಗ ಎಕ್ಸಾಂಪಲ್, ನಾವು ಯಾವುದೊಂದು ವರ್ಕ್ ಹೋಗ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಇಂಟರ್ವ್ಯೂಗೆ ರೆಡಿ ಆಗ್ಬಿಟ್ಟು ಹೋಗ್ತೀವಿ. ಒಂದು ಡಿಗ್ರಿ ಇರುತ್ತೆ, ಒಂದಿಷ್ಟು ಕ್ರಾಶ್ ಕೋರ್ಸ್ ಮಾಡಿರ್ತೀವಿ, ಒಂದಿಷ್ಟು ತಿಳ್ಕೊಂಡು ಬಂದಾಗ ನಮಗೆ ಆ ಇಂಟರ್ವ್ಯೂ ಕೊಟ್ಟಾಗ ಕೆಲಸ ತೊಗೊತಾರೆ. ಕೆಲಸಕ್ಕೆ ತೊಗೋಬೇಕು ಅಂದರೆ ಅದು ಒಂದು ಕ್ರೈಟೀರಿಯಾ ಇರುತ್ತೆ. ಸೊ ಇಂಡಸ್ಟ್ರಿಗೂ ಒಂದು ಕ್ರೈಟೀರಿಯಾ ಇರುತ್ತೆ, ಇಂಡಸ್ಟ್ರಿ ಆಗಿರ್ಬೋದು, ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು. ಸೊ ಆ ಕ್ರೈಟೀರಿಯಾ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ, ಸೊ ದಟ್ ನಿಮ್ಗೆ ಇಲ್ಲಿ ಬಂದಾಗ ಕಷ್ಟ ಆಗಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಆಸೆ ಕನಸುಗಳನ್ನ ಹೊಚ್ಕೊಂಡ್ಬರ್ತೀರಾ, ಬಂದಾದ್ಮೇಲೆ ಯಾವುದೋ ಒಂದು ಅವಮಾನಗಳಿಗೆ ನೀವು ಫೇಸ್ ದ ಪ್ರಾಬ್ಲಮ್ಸ್ ಅಥವಾ ಅವಮಾನಗಳಾಗುತ್ತೆ ನಿಮಗೆ. ಅವಾಗ ಮನ್ಸಿಗೆ ಬೇಜಾರಾಗುತ್ತೆ. ಆವಾಗ ಕೆಲವು ಜನ ಸೂಸೈಡ್ ಮಾಡ್ಕೊಳ್ಳೋದಾಗಲಿ, ಕೆಲವು ಜನ ಮನೆ ಬಿಟ್ಟು ಹೋಗೋದಾಗಲಿ, ಊರು ಬಿಟ್ಟು ಹೋಗೋದಾಗಲಿ, ಮತ್ತೆ ವಾಪಸ್ ಮನೆಗೆ ಹೋದರೆ ಅಯ್ಯೋ ಏನು ಅನ್ಕೊಂತಾರೆ ಅಂತ ಎಲ್ಲೆಲ್ಲೋ ಬದುಕೋದಾಗಲಿ, ಇವೆಲ್ಲ ಮಾಡ್ತೀರಾ. ಸೊ ನನಗೆ ಕೇಳಿದ್ರೆ ಒಂದು ಕ್ರೈಟೀರಿಯಾ ಮ್ಯಾಚ್ ಮಾಡ್ಕೊಂಬನ್ನಿ, ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡು ಬನ್ನಿ. ಹಾಗೆ ನಿಮಗೆ ಸಿಗುವಂಥ ಪ್ರತಿಯೊಂದು ಕೆಲಸ, ಚಿಕ್ಕ ಕೆಲಸ ದೊಡ್ಡ ಕೆಲಸ ಎಲ್ಲವೂ ಮಾಡಿ. ಯಾವುದೂ ನೀವು ಈ ಕೆಲಸ ಇಷ್ಟೇ ಇದೆಯಾ ಅಷ್ಟೇ ಇದೆಯಾ ಅಂತ ತುಂಬ ತೂಗ ಹಾಕ್ಬೇಡಿ. ಈಗಿನ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ನನಗೆ ಸಿಕ್ಕರೆ ಅಂಥದ್ದೇ ಸಿಗಬೇಕು, ಇಂಥದ್ದೇ ಸಿಗಬೇಕು, ಶ್ರೀಮಂತನೇ ಆಗಬೇಕು, ದೊಡ್ಡ ಮನೆಯೇ ಕಟ್ಟಬೇಕು, ಅದೆಲ್ಲ ನಾಳೆನೇ ಬೆಳಿಬೇಕು ಅನ್ನೋ ಆಸೆ ತುಡಿತಗಳು ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ನಿಮ್ಗೆ ಅದೆಲ್ಲ ದೊರಕಬೇಕಂದ್ರೆ ನಿಮಗೆ ಯಾರು ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇರಲ್ಲ, ಕೆಲಸದ ದುಡ್ಡಿರಲ್ಲ, ಅಥವಾ ಇಂಡಸ್ಟ್ರಿಯಲ್ಲಿ ಯಾರು ಆ ಥರ ನಮಗೆ ಗೈಡ್ ಮಾಡೋವಂಥ ನಮ್ಮ ಮನೆಯವ್ರು ಯಾರು ಇರಲ್ಲ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ನಾವು ತುಂಬ ಸೂಕ್ಷ್ಮವಾಗಿ ಬರೋ ಕೆಲಸಗಳನ್ನೆಲ್ಲ ತೊಗೊಂಡು ಮಾಡ್ತಾ ಪ್ರತಿಯೊಂದರಲ್ಲೂ ಹೆಸರು ಮಾಡಿ, ಒಂದು ಪ್ರತಿಯೊಬ್ಬರಿಗೂ ನಂಬಿಕೆ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ತೊಗೊಂಡು ಹೋದರೆ ಐ ಥಿಂಕ್ ನೀವು ಡೆಫಿನೆಟ್ಲಿ ಸರ್ವೈವ್ ಆಗ್ಬೋದು. ಹೆಣ್ಮಕ್ಳಿಗೆ ಸಿನಿಮಾ ಅನ್ನೋದು ಕಷ್ಟನ ಸುಲಭನ, ಅಥವಾ ಕಷ್ಟ ಅನ್ನೋದಕ್ಕಿಂತ ಹೆಣ್ಮಕ್ಳಿಗೆ ಸಿನಿಮಾ ಅನ್ನೋದು ಸೇಫಾ? ನಾನು ಕೇಳಿದ್ರೆ ಪ್ರತಿಯೊಂದು ಕ್ಷೇತ್ರನೂ ಅದರದೇ ಆದಂಥ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ನಾಟ್ ಓನ್ಲಿ ಸಿನಿಮಾ. ಇವಾಗ ರಾಜಕೀಯ ಚಿತ್ರರಂಗ ಸ್ಪೋರ್ಟ್ಸ್ ಅಂದ ತಕ್ಷಣ ಒಂದು ಕಣ್ಣು
ನಡೀತಿದೆ ಅಂತ ಅನ್ಸುತ್ತೆ. ಬಟ್ ನನ್ನ ಕೇಳಿದ್ರೆ ಪ್ರತಿ ಕ್ಷೇತ್ರದಲ್ಲೂ ಅದರದೇ ಆದಂಥ ಒಂದು ಪ್ರಾಬ್ಲಮ್ಗಳಿರ್ತವೆ. ಇನ್ನು ಸಿನಿಮಾ ಅಂತ ತೊಗೊಂಡಾಗ ಐ ಥಿಂಕ್ ಇಟ್ ಇಸ್ ಸೇಫ್. ಯಾಕಂದರೆ ನೀವು ಯಾವ ಕೆಲಸದಲ್ಲೂ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಸೆಟ್ಗೆ. ಅದೇ ಚಿತ್ರರಂಗದಲ್ಲಿ ಪ್ರತಿಯೊಂದು ಜಾಗಕ್ಕೆ ಹೋಗಿ ಏನೋ ಒಂದು ಡಿಸ್ಕಷನ್ ಆಗಿರ್ಬೋದು, ರಿಹರ್ಸಲ್ಸ್ ಆಗಿರ್ಬೋದು, ಶೂಟಿಂಗ್ ಸೆಟ್ಟಲ್ಲಿ ಇಲ್ಲಷ್ಟೇ ಅಲ್ಲ, ನೀವು ಪ್ರಪಂಚದ ಯಾವುದೇ ಭಾಗದಲ್ಲಿ ಮಾಡಿದ್ರು ನಿಮಗೆ ಗಾರ್ಡಿಯನ್ ಆಗಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಕ್ಕನೋ ತಮ್ಮನೋ ಜೊತೆ ಕರ್ಕೊಂಬರ್ಬೋದು. ಜೊತೆ ಕರ್ಕೊಂಬಂದು ಅವ್ರ ಸೆಟ್ಟಲ್ಲಿ ಕೂತ್ಕೊಂಡು ಅವ್ರ ಮಕ್ಕಳು ಏನು ಮಾಡ್ತಿದೆ ಅಂತ ನೋಡೋಷ್ಟು ಸ್ಪೇಸ್ ಇಲ್ಲಿದೆ, ಲಿಬರ್ಟಿ ಇದೆ. ಐ ಥಿಂಕ್ ನನ್ನ ಕೇಳಿದ್ರೆ ಇಡೀ ವರ್ಲ್ಡಲ್ಲಿ ತುಂಬ ಸೇಫಾಗಿರುವಂಥ ಒಂದು ಕ್ಷೇತ್ರ ಅಂದರೆ ಚಿತ್ರರಂಗ. ಯಾಕಂದರೆ ನಿಮಗೆ ಇದು ತುಂಬ ಮುಕ್ತವಾಗಿ ಮಾಡ್ತಾರೆ. ಆದರೆ ಇವಾಗ ಕೆಲವು ಸತಿ ನಿಮಗೆ ಕೇಳ್ತಿರ್ಬೋದು, ಏನೋ ಒಂದು ಕೆಲವು ಕೆಟ್ಟ ಘಟನೆಗಳು, ಕೆಟ್ಟ ವಿಷಯಗಳು ಕೇಳ್ತಿರ್ಬೋದು. ಇದೆಲ್ಲ ನಾವು ಮಾಡ್ತಿಲ್ಲ, ಇದೆಲ್ಲ ಅವ್ರವ್ರ ಆಯ್ಕೆಗಳು. ಪ್ರತಿಯೊಬ್ಬರದೂ ಒಂದು ಆಯ್ಕೆ ಇರುತ್ತೆ, ಕೆಟ್ಟದ್ದು ಒಳ್ಳೇದು. ಇವಾಗ ಸಿನಿಮಾ ನೋಡ್ತೀರಾ, ಸಿನಿಮಾದಲ್ಲೂ ಇವಾಗ ಸ್ಟ್ರೀಮ್ ಮಾಡ್ಬೇಕಾದ್ರೆ ನನಗೆ ಹಾರರ್ ಇಷ್ಟ ಅಂತ ಆಯ್ಕೆ ಮಾಡಿ ನೋಡ್ತೀರಾ. ಒಂದು ಅಂಗಡಿಗೆ ಹೋಗ್ಬೇಕಾದ್ರು ಇಲ್ಲ ನಂಗೆ ಊಟ ಚೆನ್ನಾಗಿ ಸಿಗುತ್ತೆ ಅಂತ ನಿಮ್ಮ ಆಯ್ಕೆ ಇರುತ್ತಲ್ಲಿ. ಸೊ ನನ್ನ ಕೇಳಿದ್ರೆ ಪ್ರತಿಯೊಬ್ಬರ ಆಯ್ಕೆ ಮೇಲೆ ಎಲ್ಲ ತೊಂದರೆಗಳಾಗಿರ್ಬೋದು, ರಿಸಲ್ಟ್ಸ್ಗಳಾಗಿರೋ ನಿಂತಿರುತ್ತೆ. ಸೊ ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ, ನೀವು ಮಾಡುವಂಥ ಒಡನಾಟಗಳು, ನೀವು ಬರೆಯುವಂಥ ಜನರ ಜೊತೆ ಯಾರ ಜೊತೆ ಬೆರೀತಿದ್ದೀರಾ ಅಂತ ತೂಕ ಹಾಕಿ ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ನೀವು ಮೂವ್ ಆಗೋದ್ರಿಂದ ಸಿನಿಮಾ ಅಷ್ಟೇ ಅಂತಲ್ಲ, ನಿಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಗೆ ಒಂದು ಸೇಫ್ ಆಗಿರ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ನಿಮ್ಮ ಪ್ರಕಾರ ಹಳೆ ಸಿನಿಮಾಗೂ ಇವಾಗ ಬರ್ತಿರೋ ಸಿನಿಮಾಗೂ ಡಿಫ್ರೆನ್ಸ್ ಇದೆ? ನನಗನ್ಸೋದು ಮುಂಚೆ ಇವಾಗ ಟೆಕ್ನಿಕಲಿ ನಾವು ಇಷ್ಟೊಂದು ಅಪ್ಡೇಟ್ ಆಗಿರಲಿಲ್ಲ, ಸ್ಟ್ರಾಂಗ್ ಇರಲಿಲ್ಲ. ಅವಾಗ ಬರವಣಿಗೆ ಸಾಕಷ್ಟು ಪ್ರಾಮುಖ್ಯತೆ ಇತ್ತು. ಬರವಣಿಗೆ ಮೇಲೆ ಸಿನಿಮಾ ನಿಂತಿರೋದು. ಹಾಗೆ ನಟರು ಅಷ್ಟೇ ಡೈರೆಕ್ಟರ್ಸ್ಗೆ ತುಂಬ ರೆಸ್ಪೆಕ್ಟ್ ಮಾಡಿ ಸರೆಂಡರ್ ಆಗ್ತಾಯಿದ್ರು. ಅವ್ರಿಗೂ ನಾವು ಪೂಸಿ ಹೊಡೆದು ಅಥವಾ ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅಂತ ನಾವು ಅವ್ರಿಗೆ ಬಕೆಟ್ ಹಿಡಿಯೋದಾಗಿರ್ಬೋದು, ಅಥವಾ ಡೈರೆಕ್ಟರು ಹೀರೋನ ಗ್ಲೋರಿಫೈ ವೈಭವೀಕರಿಸುವಂಥ ವಿಷಯಗಳಾಗಿರ್ಬೋದು, ಅದು ಕಮ್ಮಿ ಇತ್ತು. ಕತೆಗೆ ಪೂರಕವಾಗಿ ಆ ಪಾತ್ರ ನಿಂತ್ಕೊಂಡಿರೋದು. ಈಗ ಯಾರೋ ಒಬ್ಬರು ಫೇಮಸ್ ಸ್ಟಾರ್ ಇರ್ತಾರೆ, ಅವರು ಫ್ಯಾನ್ಸ್ ಅಂತ ಇರ್ತಾರೆ ಅಂತ ಗ್ಲೋರಿಫೈ ಮಾಡೋಕೆ ಹೊರಟಿದ್ದಾರೆ. ಎಲ್ಲವನ್ನೂ ಒಂದು ಕಡೆ ಸೈಡಿಗೆ ಇಟ್ಟರೆ ಕತೆಗೆ ಬೇಕಾಗಿರೋದು ಬರವಣಿಗೆ. ಒಳ್ಳೆ ಬರವಣಿಗೆ ಇದ್ದಾಗ ಕತೆ ಚೆನ್ನಾಗಿರುತ್ತೆ. ಇವಾಗ ಯಾವುದೋ ಒಬ್ಬ ಅಜ್ಜಿ ಬಂದು ನಮ್ಮ ಚಿಕ್ಕ ವಯಸ್ಸಲ್ಲಿ ಕತೆ ಹೇಳ್ತಿರ್ತಾರೆ, ಆ ಕತೆ ಚೆನ್ನಾಗಿಲ್ಲ ಅಂದರೆ ಎದ್ದೊಟ್ಟೋಗ್ತೀವಿ, ಕತೆ ಚೆನ್ನಾಗಿದ್ರೆ ಕೇಳಿಸ್ಕೊತೀವಿ. ಈಗಿನ ಸಂದರ್ಭದಲ್ಲಿ ಕತೆ ಚೆನ್ನಾಗಿದ್ದಾಗ ಒಳ್ಳೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರಬೇಕು. ಇವಾಗ ಏನಾಗ್ತಿದೆ, ಇಂಡಸ್ಟ್ರಿಯಲ್ಲಿ ರಿಟರ್ನ್ಸ್ ಇಲ್ಲ ಅಂತ ಹೇಳಿ ಸಿನಿಮಾಗಳು ಸ್ವಲ್ಪ ಗುಣಮಟ್ಟ ಕಮ್ಮಿ ಆಗ್ತಾ ಹೋಗ್ತಿದೆ. ಬಟ್ ನಾವು ಏನು ಮರಿಬಾರ್ದು ಅಂದರೆ, ಈಗ ನಾವು 2018-19 ಕೋವಿಡ್ ಆದಮೇಲೆ ವೇರ್ ಓಪನ್ ಟು OTT. ಇವಾಗ ಇಂಗ್ಲೀಷ್ ಭಾಷೆಯ ಸಿನಿಮಾನೂ ಒಂದೇ, ಕನ್ನಡ ಭಾಷೆಯ ಸಿನಿಮಾನೂ ಒಂದೇ. ಅಂದರೆ ಸಿನಿಮಾ ಅಷ್ಟೇ, ಇದು ಭಾಷೆ ಅಂತ ನಾವು ಅದನ್ನು ವಿಂಗಡಿಸೋದಕ್ಕಿಂತ ಕೆಲಸ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ. ಯಾಕಂದರೆ ಜನರಿಗೆ ಇದಿಷ್ಟೆಲ್ಲ ಓಪನ್ ಆದಾಗ ಚೆನ್ನಾಗಿರೋ ಕ್ವಾಲಿಟಿಯ ಒಂದು, ಇವಾಗ ಎಕ್ಸಾಂಪಲ್ ನಾವೇ ಅಂಗಡಿಗೆ ಹೋಗ್ತೀವಿ, ಆ್ಯಪಲ್ 3 ಥರದ ಕ್ವಾಲಿಟಿ ಸಿಗುತ್ತೆ, ಅದ್ರಲ್ಲಿ ನಾವು ನೋಡ್ತೀವಿ ಬೆಸ್ಟ್ ಕ್ವಾಲಿಟಿ ಕೊಡಿ ಅಂತ ಹೇಳ್ತೀವಿ. ಸೊ ನಾವು ಆ ಬೆಸ್ಟ್ ಕ್ವಾಲಿಟಿನ ಅಚೀವ್ ಮಾಡಬೇಕು, ಸ್ಟ್ಯಾಂಡರ್ಡ್ಸ್ನ ರೀಚ್ ಆದರೆ ಐ ಥಿಂಕ್ ಆಲ್ರೆಡಿ ಅದಕ್ಕೆ ನಾವು ನಮ್ಮ ಕನ್ನಡ ಚಿತ್ರರಂಗದಿಂದನೇ ಇಡೀ ಪ್ರಪಂಚಕ್ಕೆ, ನಮ್ಮ ಭಾರತಾದ್ಯಂತ ನಾವು ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿದ್ದೀವಿ. KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ತಿರುಗಿ ನೋಡೋ ಥರ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಸಿನಿಮಾಗಳು ಏನಕ್ಕೆ ವರ್ಕ್ ಆಗ್ತಿಲ್ಲ ಅಂದರೆ ಅದರಲ್ಲಿ ಬರವಣಿಗೆ ಇರಲ್ಲ. ನೀವು ಬರವಣಿಗೆ ಇಲ್ಲ ಅಂತ ಹೇಳಿದಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರಹಗಾರರಿಗೆ ಸರಿಯಾದ ವೇತನ ಇಲ್ವಾ? ಒಂದು ರೆಸ್ಪೆಕ್ಟ್ ಬೇಕು ಅಲ್ಟಿಮೇಟ್ಲಿ. ಇವಾಗ ನನಗೆ ಕೆಲವು ಸತಿ ಪೇಮೆಂಟು ಕಡಿಮೆ ಕೊಟ್ಟಾಗ, ಪೇಮೆಂಟ್ ಕಡಿಮೆ ಇದ್ರೂ ಪರವಾಗಿಲ್ಲ, ಆದರೆ ನಮಗೆ ಸಿಗುವಂಥ ಒಂದು ರೆಸ್ಪೆಕ್ಟ್ ಇದ್ದಾಗ ನಮ್ಮ ಕಲೆಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ನಮ್ಮಲ್ಲಿ ಒಂದು ಒಳ್ಳೆ ಭಾವನೆ ಬರುತ್ತೆ. ಏನಿಲ್ಲ ಅಂದ್ರೆ ಬನ್ನಿ ಕೆಲಸ ಮಾಡೋಣ ಅನ್ನೋ ಒಂದು ಉತ್ತೇಜನ ಸಿಗುತ್ತೆ. ಇವಾಗ ಏನಾಗುತ್ತೆ, ರೆಸ್ಪೆಕ್ಟ್ ಇಲ್ಲ ಅಂದಾಗ ರೈಟರ್ಸ್ಗೆ ಅಲ್ಲಿ ಬಂದು ಕೆಲಸ ಮಾಡ್ಬೇಕು ಅನ್ಸಲ್ಲ. ಯಾಕಂದ್ರೆ ನೀವು ನೋಡಿ, ಯಾರೇ ಆರ್ಟಿಸ್ಟ್ ಆಗಿರೋ ಸ್ವಾಭಿಮಾನಿ, ಅವ್ರಿಗೆ ಸಿಗುವಂಥ ಒಂದು ಮನ್ನಣೆ ಸಿಕ್ಕರೆ ಐ ಥಿಂಕ್ ಎಲ್ಲರೂ ಕೆಲಸ ಮಾಡ್ತಾರೆ. ಸೊ ರೈಟರ್ಸ್ಗೆ ಸಿಗಬೇಕಾದಂಥ ಮನ್ನಣೆ. ಎಷ್ಟೊಂದು ಪ್ರೆಸ್ ಮೀಟ್ಗಳು ಮಾಡ್ತಾರೆ, ಯಾರು ರೈಟರ್ಸ್ ಬಗ್ಗೆ ಮಾತಾಡಲ್ಲ. ಎಷ್ಟೊಂದು ಸಿನಿಮಾನ ಏನು ಗೆದ್ದಿರೋದ್ರ ಬಗ್ಗೆ ಸೆಲೆಬ್ರೇಷನ್ಸ್ ಆಗ್ತಿರುತ್ತೆ, ರೈಟರ್ಸ್ನ ಅಲ್ಲಿ ಕಡೆಗಣಿಸಿರ್ತಾರೆ. ಸ್ವಲ್ಪ ಹೆಂಗಾಗಿರುತ್ತೆ ಅಂದರೆ, ಈಗ ಥ್ಯಾಂಕ್ಲೆಸ್ ಜಾಬ್ ಆಗ್ಬಿಡುತ್ತೆ. ಹೇಗೆ ನಮ್ಮ ಲೈಟ್ ಮ್ಯಾನ್ಸು, ಸೆಟ್ ಬಾಯ್ಸು, ಮತ್ತು ಯಾರೊಬ್ರು ಜನರೇಟರ್ ಹತ್ರ ನಿಂತ್ಕೊಂಡು ಲೈಟ್ ಹಾಕೋರು, ಇವೆಲ್ಲ ಥ್ಯಾಂಕ್ಲೆಸ್ ಜಾಬ್ಸ್ ಇವೆಲ್ಲ. ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಇವಾಗ ರೈಟರ್ಸ್ಗಳು ಅದೇ ಸಾಲಲ್ಲಿ ಸೇರೋ ಥರ ಆಗ್ತಾ ಇದೆ. ಹಂಗೆ ಮಾಡಬಾರ್ದು. ಅವ್ರಿಗೆ ಮೊದಲು ಸಿಗಬೇಕಾದಂಥ ರೆಸ್ಪೆಕ್ಟ್ ಅಂದರೆ ಅಟ್ಮೋಸ್ಟ್ ರೆಸ್ಪೆಕ್ಟ್ ಸಿಗಬೇಕು. ಯಾಕಂದರೆ ಬರವಣಿಗೆ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ನಾನೊಬ್ಬ ನಟ ಆಗಿರ್ಬೋದು, ಹೌದು, ಏನೋ ಮಾತಾಡ್ತೀನಿ, ಹೌದು, ಆದರೆ ಆ ಕಥೆಯ ವಿಷನ್ಗೆ, ಆ ಕತೆ ಒಳಗಡೆ ಇರುವಂಥ ಒಂದು ಮೇನ್ ಜಸ್ಟಿಗೆ ನಾನಲ್ಲಿ ಸೇರ್ಕೋಬೇಕು ಅಂದರೆ ಆ ಕತೆ ಚೆನ್ನಾಗಿ ನನಗೆ ಅರ್ಥ ಆಗಿರಬೇಕು. ಅಲ್ಲಿ ಬರುವಂಥ ಪ್ರತಿ ಪದಗಳಾಗಿರ್ಬೋದು, ಪ್ರತಿ ಸೀನ್ ಆಗಿರ್ಬೇಕು, ನನಗೆ ಮನಸ್ಸಿಗೆ ತುಂಬಾ ಚೆನ್ನಾಗಿ ತಟ್ಟಿರಬೇಕು. ಆಗಲೇ ನಾನು ಆ ಪಾತ್ರವಾಗಿ ಬಿಹೇವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಐ ಥಿಂಕ್ ರೈಟಿಂಗ್ ಇಸ್ ಅ ಮೇಜರ್ ಥಿಂಗ್ ಇನ್ ಅವರ್ ಇಂಡಸ್ಟ್ರಿ. ಸಿನಿಮಾ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಆ್ಯಂಡ್ ದೆನ್ ಅವ್ರಿಗೆ ಸಿಗಬೇಕಾದಂಥ ವೇತನ ಸಿಗಬೇಕು. ಇವಾಗ ನಮಗೆ ಇದರಿಂದನೇ ಜೀವನ. ಎಷ್ಟೊಂದು ಕಡೆ ನಿಮ್ಗೆ ಗೊತ್ತಿರುತ್ತೆ, ಸಾಕಷ್ಟು ಕಡೆ ಪೇಮೆಂಟ್ಸ್ ಆಗಲ್ಲ, ಕೆಲವು ಕಡೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ದುಡ್ಡೇ ಇಲ್ಲ ಅಂದ್ರೆ, ಇದನ್ನ ನಂಬ್ಕೊಂಡು ಬದುಕಬೇಕಾರೆ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ತುಂಬ ಜೀವನ ಮಾಡೋಕೆ ಕಷ್ಟ ಆಗುತ್ತೆ. ಇವಾಗ ಹೇಳ್ತಾರಲ್ಲ, ಗುಡ್ ಫುಡ್ ಗುಡ್ ಮೂಡ್ ಅಂತ. ಸರಿಯಾಗಿ 3 ಹೊತ್ತು ತಿನ್ನಕ್ಕೆ ಆಗಿಲ್ಲ ಅಂದ್ರೆ ತಲೆ ಹೆಂಗೆ ಓಡಿಸಕ್ಕೆ ಸಾಧ್ಯ ಆಗುತ್ತೆ? ನಮಗೆ ಇದೇ ನಮ್ಗೆ ಹೊಲ, ನಮ್ಮ ದೇಹನೇ ಒಂದು ಹೊಲ. ಇದನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಹೊಲದಲ್ಲಿ ಒಳ್ಳೆ ಫಸಲು ಸಿಗುತ್ತೆ. ಸೊ ಅದೇ ರೀತಿಯಲ್ಲಿ ಬರಹಗಾರರಿಗೆ ತಲೆ ಬಹಳ ಮುಖ್ಯ ಆಗುತ್ತೆ. ಅವ್ರ ಮನಃಶಾಂತಿ, ಅವರ ಒಂದು ಮಾನಸಿಕ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ, ನೆಮ್ಮದಿ ಬಹಳ ಮುಖ್ಯ ಆಗುತ್ತೆ. ಸೊ ಅವ್ರಿಗೊಂದಿಷ್ಟು ಸಿಗಬೇಕಾದಂಥ ಮನ್ನಣೆ, ಹಾಗೆ ವೇತನ ಸಿಕ್ಕರೆ ಖಂಡಿತವಾಗ್ಲೂ ಅವರು ದೊಡ್ಡ ಮಟ್ಟದಲ್ಲಿ, ಇವಾಗ ಎಷ್ಟೊಂದು ಜನ ಎಲ್ಲ ಅಂಡರ್ಗ್ರೌಂಡ್ ಆಗಿದ್ದಾರೆ, ರೈಟರ್ಸ್ ಇಲ್ಲ, ಆಕ್ಟರ್ಸ್ ಇಲ್ಲ, ಡೈರೆಕ್ಟರ್ಸ್ ಇಲ್ಲ ಅನ್ನೋದು ಸುಳ್ಳು. ಸಿನಿಮಾ ನೋಡೋಕೆ ಜನ
ಜನರಿಲ್ಲ ಅನ್ನೋದು ಸುಳ್ಳು, ಎಲ್ಲರೂ ಇದ್ದಾರೆ. ಕೂಡ್ ಬರಬೇಕು, ಆ ಸ್ಥಾನಮಾನ ಸಿಕ್ಕರೆ ಖಂಡಿತವಾಗ್ಲೂ ಎಲ್ಲ ಆಚೆ ಬರ್ತಾರೆ. ಸೀರಿಯಲ್ ಮಾಡಿದ್ರೆ ಸಿನಿಮಾದಲ್ಲಿ ಚಾನ್ಸ್ ಸಿಗಲ್ಲ ಅನ್ನೋದು ಒಂದಷ್ಟು ಮಾತುಗಳಿದೆ. ಇದು ಸತ್ಯನಾ ಅಥವಾ ಅದು ಸರಿನಾ? ಓಕೆ, ಇದು ಸ್ವಲ್ಪ ಏನಂದರೆ ಒಂದು ಕಾಂಟ್ರಡಿಕ್ಟರಿ ಇದು. ಬಟ್ ಬೇಸಿಕಲಿ ಏನಂದರೆ ಸೀರಿಯಲ್ ಕೆಲಸ ಮಾಡೋ ರೀತಿನೇ ಬೇರೆ ಇದೆ, ಸಿನಿಮಾ ಕೆಲಸ ಮಾಡೋ ರೀತಿನೇ ಬೇರೆ ಇದೆ, ರಂಗಭೂಮಿ ಕೆಲಸ ಮಾಡೋ ರೀತಿನೇ ಬೇರೆ ಇದೆ. ಇಲ್ಲಿ ಏನಾಗುತ್ತೆ, ಸೀರಿಯಲ್ ಮಾಡೋದ್ರಿಂದ ಸಿನಿಮಾ ಸಿಗಲ್ಲ ಅನ್ನೋ ಒಂದು ಟಾಬೋ ಏನಿದೆ ಅದು ಸುಳ್ಳು. ನೀವು ನೋಡಿರ್ಬೋದು, ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಧಾರಾವಾಹಿ ಮಾಡ್ಕೊಂಡೆ ಇವತ್ತು ಐ ಥಿಂಕ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಸೊ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಅದು ಸುಳ್ಳು ಅನ್ನೋದು ನನಗನ್ಸುತ್ತೆ. ಯಾಕಂದರೆ ಒಬ್ಬ ನಟನಿಗೆ ಅದು ಯಾವುದೇ ವೇದಿಕೆ ಆಗಿರ್ಬೋದು, ಒಂದು ಚಿಕ್ಕ ಮೈಕ್ರೋ ಸೀರೀಸ್ ಆಗಿರ್ಬೋದು, ಒಂದು ಚಿಕ್ಕ ರೀಲ್ ಆಗಿರ್ಬೋದು, ನಾಟಕ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅವ್ನು ನಿಜವಾಗ್ಲೂ ಪೂರ್ವಕವಾಗಿ ಆ ಒಂದು ಪಾತ್ರ ನಿರ್ವಹಿಸಿದ್ರೆ ಅವನಿಗೆ ಅದು ಸಿಗಬೇಕಾಗಿರೋ ಸಿಕ್ಕೇ ಸಿಗುತ್ತೆ. ಆದರೆ ಏನಾಗುತ್ತೆ ಅಂದರೆ ಸೀರಿಯಲ್ ಕೆಲವು ಜನ ಟೈಪ್ ಕಾಸ್ಟ್ ಆ್ಯಕ್ಟಿಂಗ್ ಮಾಡ್ತಾರೆ. ಅಂದರೆ ಮನ್ಸಾರೆ ಆ್ಯಕ್ಟ್ ಮಾಡೋದಕ್ಕಿಂತ ಕೆಲಸದ ಏನಾಗುತ್ತೆ, ಆ ಟೇಕ್ಗೆ ಏನು ಬೇಕು ಅದನ್ನು ಮಾಡ್ತಿರ್ತಾರೆ. ಯಾಕಂದರೆ ಅವ್ರಿಗೆ ಕನ್ಸ್ಟೆನ್ಸ್ ಇರುತ್ತೆ, ದಿನಕ್ಕೆ ಸೀನ್ಸ್ ಮಾಡಬೇಕು, ಈ ಧಾರಾವಾಹಿ ಟೆಲಿಕಾಸ್ಟ್ ಹೋಗಬೇಕು. ಸೊ ಹಾಗಾಗಿ ಏನಾಗುತ್ತೆ, ಸೀರಿಯಲ್ ಅವರು ಒಂಥರ ಟೈಪ್ ಕಾಸ್ಟ್ ಆ್ಯಕ್ಟಿಂಗ್ ಮಾಡ್ತಾರೆ. ಸಿನಿಮಾಗೆ ಬಂದರೆ ಆ ಪಾತ್ರವಾಗಿ ಅವರು ನಿರ್ವಹಿಸಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ತಗೊಳ್ಬೇಕಾ ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಾರೆ. ಹಾಗೆ ಇನ್ನೊಂದು ಕಾರಣ ಏನಂತಂದರೆ ಸೀರಿಯಲ್ ಅಂದ ತಕ್ಷಣ ಒಂದು 20-25 ದಿನ ಶೂಟಿಂಗ್ ಮಾಡ್ತಾರೆ. ಸಿನಿಮಾ ಅಂದ ತಕ್ಷಣ ಡೇಟ್ ಇಶ್ಯೂಸ್ ಆಗುತ್ತೆ, ಲುಕ್ ಇಶ್ಯೂಸ್ ಆಗುತ್ತೆ. ಸಿನಿಮಾಗೆ ಅದರದೇ ಆದ ಒಂದು ಪಾತ್ರದ ಒಂದು ಲುಕ್ ಇರುತ್ತೆ. ನಾವು ಕೆಲಸ ಇವಾಗ ಬೇರೆ ಕಂಟ್ರಿಗೆ ಹೋಗಿ ಶೂಟ್ ಮಾಡ್ತಾರೆ, ಬೇರೆ ಜಾಗಕ್ಕೆ ಹೋಗಿ ಅಲ್ಲೇ ಹೋಗಿ ಶೂಟ್ ಮಾಡೋದ್ರಿಂದ ಟ್ರಾವೆಲಿಂಗ್ ಇರುತ್ತೆ, ಎಲ್ಲವನ್ನು ಬಿಟ್ಟು ಬರಬೇಕಾಗತ್ತೆ. ಇವಾಗ ನಾವೇ ಎಷ್ಟೊಂದು ಸತಿ ನಿಮಗೆ ಗೊತ್ತಿರೋಂಗೆ ಹಬ್ಬಗಳನ್ನ ಬಿಟ್ಟು ಹೋಗಿ ಕೆಲಸ ಮಾಡಿದ್ದೀವಿ, ಮನೇಲಿ ನಡೀತಿರುವಂಥ ಫಂಕ್ಷನ್ಗಳನ್ನ ಬಿಟ್ಟು ಹೋಗಿ ಕೆಲಸ ಮಾಡಿದ್ದೀವಿ, ಬೈಕೊಂಡಿದ್ದಾರೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಡೇಟ್ ಇಶ್ಯೂಸ್ ಆಗುತ್ತೆ. ಆಮೇಲೆ ಒಂದಿಷ್ಟು ಟೈಪ್ ಕಾಸ್ಟ್ ಮಾಡ್ತಾರೆ, ಇವರು ಲುಕ್ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ಸೇಫರ್. ಯಾಕಂದ್ರೆ ಸಿನಿಮಾ ಅನ್ನೋದು ಒಂದು ಹ್ಯೂಜ್ ಬಜೆಟ್ ಆಗುತ್ತೆ, ಅವ್ರಿಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲ್ಲ. ಆಮೇಲೆ ಸಿದ್ದು ಅವರೇ, ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದ ಬಗ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋ ಕೆಲವೊಂದು ಕಾಂಟ್ರವರ್ಸೀಸ್ ಅಥವಾ ಏನೋ ಒಂದು ಕ್ಲಿಂಜ್ ಆಗಿ ಮಾಡೋದ್ರಿಂದ ನಾನು ಫೇಮಸ್ ಆಗ್ತೀನಿ, ನಾಳೆ ನನಗೆ ಸಿನಿಮಾಗಳು ಸಿಗುತ್ತೆ ಅನ್ನೋ ಆಸೆಗೋ ಏನೋ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ತಾಯಿವಾಗ್ಲೂ ಹೇಳ್ತಿರ್ತಾರೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕಾಣಿಸುತ್ತೆ ಅಂತ. ಹಾಗೆ ಆ ಸಕ್ಸಸ್ ಅಂತ ನೀವೆಲ್ಲ ಏನು ನೋಡ್ತಾ ಇದ್ದೀರಾ, ಅದು ದೂರದ ಬೆಟ್ಟನೇ. ಅದು ಕ್ಷಣಿಕ. ಅದು ಇವಾಗ ಹೆಂಗಂದ್ರೆ ನನಗನ್ಸೋದು, ನಾವು ಕಲೆಯಲ್ಲಿ ಇದ್ದೀವಿ ಅಂತಂದರೆ ಪ್ರತಿದಿನ ಒಂದು ಮ್ಯಾಚ್ ಇದು, ಗೆದ್ವಿ ಅಂತ ಬೀಗಬಾರ್ದು. ಯಾಕಂದರೆ ನೆಕ್ಸ್ಟ್ ಡೇ ಮತ್ತೊಂದು ದೊಡ್ಡ ಮ್ಯಾಚ್ ಇರುತ್ತೆ. ಸೊ ಐ ಥಿಂಕ್ ನಾವು ಪ್ರತಿ ದಿವಸನೂ ರೆಡಿ ಆಗಿರ್ಬೇಕು ಮ್ಯಾಚ್ಗೆ, ಪ್ರತಿದಿನವೂ ಒಂದು ಹೋರಾಟನೇ ಇಲ್ಲಿ. ಸೊ ಇವಾಗ ಏನಾಗುತ್ತೆ, ನಾವು ಫೇಮಸ್ ಆಗಬೇಕು ಅಂತ ಏನೋ ಒಂದು ಕ್ರಿಂಜಾಗಿ ಏನೋ ಮಾಡ್ತೀವಿ. ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಎಷ್ಟೊಂದು ಜನ ಫೇಮಸ್ ಆಗಬೇಕು ಅಂತ ಟವರ್ಗಳೇರಿರ್ತಾರೆ, ಮತ್ತೊಂದು ಹುಚ್ಚಾಟಗಳು ಮಾಡಿರ್ತಾರೆ. ಇವಾಗ ನಮಗೆ ನೆನಪಿಲ್ಲ ಯಾರು ಅಂತ ಅವರು, ಆ ಕ್ಷಣಕ್ಕೆ ನಮಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿರುತ್ತೆ. ಸೊ ಹಾಗಾಗಿ ನಾನು ಅಕ್ಕಿರ್ತೀವಿ ಅಥವಾ ಅವನ ಬಗ್ಗೆ ಮಾತಾಡಿರ್ತೀವಿ. ಬಟ್ ಆದರೆ ಸಾಧನೆ ಅನ್ನೋದೇ ಬೇರೆ. ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಇವಾಗ ನಿಮಗೆ ಗೊತ್ತು, ಮ್ಯೂಸಿಕ್ ಒಂದು ರಾಗ ಕಲಿಬೇಕಂದ್ರೆ ಅದನ್ನು ಸಾಧನೆ ಅಂತ ಕರೀತಾರೆ. ಅಂದರೆ ಯಾಕಂದರೆ ಪ್ರತಿದಿನ ಅದಕ್ಕೆ ನಾವು ಆ ಸಮಯ ಕೊಟ್ಟು ಕನ್ಸಿಸ್ಟೆಂಟಾಗಿ ಅದನ್ನು ಕಲಿತಾ ಹೋಗ್ತಾರೆ. ಆಗ ಅವ್ರಿಗೆ ಒಂದು ಕಲೆ ಒಲಿಯುತ್ತೆ. ಸೊ ಅವಾಗ ಏನಾರ ಮಾಡಿದಾಗ ಅದು ವಾವ್ ಅಂತ ಕಾಣಿಸುತ್ತೆ. ಸೊ ಆರ್ಟ್ ಇನ್ ಎನಿ ಫಾರ್ಮ್ ಈಸ್ ಆಲ್ವೇಸ್ ವಾವ್. ನನಗೆ ಕೇಳಿದ್ರೆ ಮಾಡಿ, ಇಲ್ಲ ಅಂತಲ್ಲ. ನಿಮ್ಗೆ ಸೋಷಿಯಲ್ ಮೀಡಿಯಾಗೆ ಏನು ಬೇಕು, ನಿಮ್ಮ ಹೆಸರು ಉಳ್ಕೊಳ್ಳೋದಕ್ಕೆ ಅಥವಾ ನಿಮ್ಮೊಂದು ಫಾಲೋವರ್ಸ್ ಸಸ್ಟೈನಬಲ್ ಆಗಿ ಹೋಗೋದಕ್ಕೆ ನೀವು ಏನೇನು ಮಾಡಬೇಕು ಮಾಡಿ. ಆದರೆ ಅದರಲ್ಲಿ ಒಂದು ಸೆನ್ಸಿಬಿಲಿಟಿ ಇರಬೇಕು. ಒಳ್ಳೆ ಕಾಂಟೆಂಟ್ಸ್ ಡೆಫಿನೆಟ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ. ನನಗೆ ಸಾಕಷ್ಟು ಜನ ಇಷ್ಟ, ಎಸ್ಪೆಷಲಿ ನಂಗೆ ಡಾಕ್ಟರ್ಗಳು ತುಂಬ ಇಷ್ಟ. ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಅವ್ರು ಮಾತಾಡೋ ಮಾತುಗಳಾಗಿರ್ಬೋದು, ಎಷ್ಟು ಇನ್ಸ್ಪಿರೇಷನ್ ನಾನು ಕಲ್ತಿದ್ದೀನಿ. ಕೆಲವೊಂದಷ್ಟು ಜನ ಇನ್ಫ್ಲುಯೆನ್ಸರ್ ಅಂದರೆ ಇದು ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. ತಿಳ್ಕೊಂಡು ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಇವಾಗ ಐ ಥಿಂಕ್ ಹೆಸರುಗಳು ಬರ್ತಾ ಇಲ್ಲ, ಬಟ್ ಸಾಕಷ್ಟು ಚಾನಲ್ಗಳಿದೆ. ಅದರಿಂದ ನಾವು ಎಷ್ಟೋ ಇನ್ಫಾರ್ಮೇಷನ್. ಧರ್ಮೇಂದ್ರ ಸರ್ ಇದ್ದಾರೆ, ಧರ್ಮೇಂದ್ರ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಸೊ ಅದೇ ರೀತಿಯಲ್ಲಿ ನೋಡಿದಾಗ ಕೆಲವು ಅವಾಚ್ಯ ಪದಗಳು ಇವಾಗ ನಾವು ಉಪಯೋಗಿಸಲ್ಲ ಅಂತ ನಾನು ಹೇಳಲ್ಲ. ಆದರೆ ಏನಾಗುತ್ತೆ, ಒಂದು ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ನಾವು ನೋಡೋ ಹಂಗೆ ಅಂತ ನಾನು ಮಾತಾಡಿದ್ರೆ, ಇವಾಗ ಎಕ್ಸಾಂಪಲ್ ನನ್ನ ಇಷ್ಟಪಡೋ ಕೆಲವು ಜನ ಇರ್ತಾರೆ, ಅವನೇ ಮಾಡ್ತಾನೆ ನಾನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಸೆ ಬರುತ್ತೆ. ಮಕ್ಕಳೆಲ್ಲ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಸೊ ಆ ಇದರಲ್ಲಿ ನೋಡೋಕೆ ಹೋದಾಗ ಇದೆಲ್ಲ ಕ್ಷಣಿಕ. ಸೊ ಅದನ್ನು ಸ್ವಲ್ಪ ಸೆನ್ಸಿಬಿಲಿಟಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು. ಐ ಥಿಂಕ್ ಡೈಲಿ ವ್ಲಾಗ್ಸ್ ಮಾಡ್ತಿರೋ ಸುಮಾರು ಜನ ಇದ್ದಾರೆ. ನಾನು ಕೆಲವು ಜನ ವ್ಲಾಗ್ಸ್ನ ನೋಡಿದ್ದೀನಿ. ಇಟ್ ಇಸ್ ವೆರಿ ಟಫ್. ನಾನು ರೀಸೆಂಟ್ಲಿ ಒಂದು ಸಿನಿಮಾ ಮಾಡಿದ್ದೆ, ಸೀಟ್ ಎಡ್ಜ್ ಅಂತ. ಅದರೊಬ್ಬ ವ್ಲಾಗರ್ ನಾನು. ಸೊ ವ್ಲಾಗರ್ಗಾಗೋ ಕಷ್ಟಗಳನ್ನ ಸ್ವಲ್ಪ ಅದರಲ್ಲಿ ಟ್ರೈ ಮಾಡಿದ್ದೆ. ಬಟ್ ನಿಜವಾಗ್ಲೂ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಕಷ್ಟ ಇದೆ. ಬಟ್ ಪ್ಲೀಸ್ ಮೇ ಹ್ಯಾವ್ ಸಮ್ ಸೆನ್ಸಿಬಿಲಿಟಿ, ಬಿಕಾಸ್ ಪೀಪಲ್ ಆರ್ ವಾಚಿಂಗ್ ಯು. ಆ್ಯಂಡ್ ನಾವೆಂಥ ಒಂದು ಲಕ್ಕಿ ಪ್ಲೇಸಲ್ಲಿ ಇದ್ದೀವಿ ಅಂದರೆ, ಭಾರತದಲ್ಲಿ ಇದ್ದೀವಿ ಅಂದರೆ, ನಮಗೆ ಎಷ್ಟು ಕೋಟಿ ಜನರು ನಮ್ಮವ್ರು ಇದ್ದಾರೆ ನೋಡೋರು. ಸೊ ನಮ್ಮವ್ರಿಗೆ ಸಾಧ್ಯವಾದಷ್ಟು ಒಳ್ಳೆ ಕಾಂಟೆಂಟ್ಸ್ ಕೊಡಿ. ದೇಶದ ಬಗ್ಗೆ ಆಗಿರ್ಬೋದು, ನಮ್ಮಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಈಗ ನಾವು ಯುವಕರು ಏನು ಮಾಡಬೇಕು ಅನ್ನೋ ಒಂದು ವಿಷಯಗಳಾಗಿರ್ಬೋದು, ರಾಜಕೀಯದ ಬಗ್ಗೆ ಆಗಿರ್ಬೋದು, ಈ ಥರದ ಬಗ್ಗೆ ಮಾತಾಡಿ ಎಂಟರ್ಟೈನ್ಮೆಂಟ್ ಕೊಡಿ, ತಮಾಷೆ ಮಾಡಿ, ತರಲೆ ಮಾಡಿ, ಯೂಸ್ ಆಗುತ್ತೆ, ಜೊತೆಗೆ ಹೆಸರು ತಂದು ಕೊಡುತ್ತೆ. ಸಿದ್ದು ಅವರೇ, ಎಸ್, ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್ ಅಂದರೆ ನಿಮ್ಮ ಲೈಫ್ ಪಾರ್ಟ್ನರ್, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದು. ನಾನು ಪ್ರಿಯನ್ ಫಸ್ಟ್ ನೋಡಿದ್ದು ಒಂದು ರೀಲಲ್ಲಿ ನೋಡಿದ್ದು. ನಾನು ಆ್ಯಕ್ಚುಲಿ ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದು. ಯಾರಿದು ಚಿನ್ಕುರುಳಿ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ. ಅದಾದಮೇಲೆ ಗಟ್ಟಿಮೇಳ ಅಂತ ಒಂದು ಧಾರಾವಾಹಿ ಮಾಡ್ತಿದ್ರು ಅವರು. ಆವಾಗ ನಾನು ಪಾರು ಮಾಡ್ತಿದ್ದೆ.
ಆಮೇಲೆ ಇಬ್ಬರು ನಾವು DKD ನಾವು ಸೆಟ್ಟಲ್ಲಿ ಪರಿಚಯ ಆಯಿತು. ಬಟ್ ಅಲ್ಲಿ ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಅಷ್ಟೇ, ಹಾಯ್ ಬಾಯ್. ನಾನು ತುಂಬ ಕಮ್ಮಿ ಮಾತಾಡ್ತಿದ್ದೆ. DKD ಆದಮೇಲೆ ನಾವು ಇಬ್ಬರು ಒಂದು ಧಮಾಕ ಅಂತ ಸಿನಿಮಾ ಮಾಡಿದ್ವಿ. ಸೊ ಆ ಸಿನಿಮಾದ ಸಾಂಗ್ ಶೂಟ್ ಮಾಡಿದ್ವಿ. ಟಾಕಿ ಮಾಡ್ಬೇಕಾದ್ರೂ ಒಂದಿಷ್ಟು ಪರಿಚಯ ಆಗಿತ್ತು, ಒಡನಾಟ ಆಗಿತ್ತು, ಬಟ್ ಅಟ್ರಾಕ್ಷನ್ ಆ ಥರದ್ದು ಏನು ಇರಲಿಲ್ಲ. ಬಟ್ ಆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಅದು ಗೊತ್ತಿಲ್ಲ, ಇಬ್ಬರಲ್ಲೂ ಮ್ಯೂಚುವಲ್ ಆಗಿತ್ತು. ಅದು ಇಲ್ಲಿ ಕಾಣಿಸಿಲ್ಲ ಅಂದರೆ ಹುಡುಕೋದಾಗಿರ್ಬೋದು. ಸೊ ಈ ಥರದ್ದೆಲ್ಲ ವಿಷಯಗಳಾಗ್ತಿತ್ತು. ಆ್ಯಂಡ್ ದೆನ್ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಸೊ ನನಗೆ ಒಂದ್ಸತಿ ಪಿಕ್ ಆ್ಯಂಡ್ ಡ್ರಾಪ್ ಮಾಡೋಕ್ಕೆ ಹೇಳಿದರು. ಸೊ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ಬೇಕಾದ್ರೆ ಅವ್ರ ತಾಯಿನೂ ಬಂದಿದ್ರು ಜೊತೆಗೆ. ಸೊ ನಾವು ತುಂಬ ಮಾತಾಡಿದ್ವಿ, ತುಂಬ ಮಾತುಕತೆ ಮಾಡಿದ್ವಿ. ಆ್ಯಕ್ಚುಲಿ ನಾನು ಅವ್ರ ತಾಯಿಗೆ ತುಂಬ ಇಷ್ಟ ಆದೆ. ಸೊ ನಂಗೆ ಗೊತ್ತಿಲ್ಲ, ನಾನು ಇವಾಗ ಅಕ್ಕ ಅಂತ ಕರಿತೀನಿ, ಏನಕ್ಕ ಏನು ಸಮಾಚಾರ ಅಕ್ಕ ಅಂತೆಲ್ಲ ರೇಗಿಸ್ತಾ ಇರ್ತೀನಿ. ಅವ್ರಿಗೆ ತುಂಬ ಇಷ್ಟ ಆದೆ. ನಾನು ಯಾವುದೋ ಒಂದು ಇನ್ಸಿಡೆಂಟಲ್ಲಿ ನಾನು ಮಾಡಿದಂಥ ಕೆಲಸ ಅವ್ರಿಗೆ ತುಂಬ ಮನಸ್ಸಿಗೆ ಹಿಡಿಸ್ತಾ, ಆಮೇಲೆ ಮಾತಾಡೋ ರೀತಿಯೆಲ್ಲ ತುಂಬ ಇಷ್ಟ ಆಯಿತು. ಪ್ರಿಯಾಗೆಲ್ಲ ಒಂದು ಕಡೆ ನನ್ನ ಬಗ್ಗೆ ಒಂದು ಫೀಲಿಂಗ್ಸ್ ಇತ್ತು. ನನಗೆ ಪ್ರಿಯಾ ಒಳ್ಳೆ ಹುಡುಗಿ ಅಂತ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಳೆ, ಎಷ್ಟು ಮುದ್ದಾಗಿದೆ ಹುಡುಗಿ ಅಂತ ನನಗನ್ನಿಸ್ತಾ ಇತ್ತು. ಸೊ ನಾವು ಒಡನಾಟ ಸ್ನೇಹವಾಗಿ ಬೆಳೀತು. ಆ್ಯಂಡ್ ಅದಷ್ಟರಲ್ಲೇ ಮನೇಲಿ ಮಾತುಕತೆಗಳಾಯಿತು, ಮದುವೆನೂ ಆದ್ವಿ. ಈಗ ನೀವು ಮಾಡ್ತಿರೋ ಪ್ರಾಜೆಕ್ಟ್ಗಳು, ಇವಾಗ ನಡೀತಿರೋ ಪ್ರಾಜೆಕ್ಟು, ಇವಾಗ ಆಲ್ರೆಡಿ ಅಮೆಝಾನಲ್ಲಿ ಸೂಪರ್ ಹಿಟ್ ಆಗಿ ಓಡ್ತಾ ಇದೆ ಸೀಟೆಡ್ ಚೆನ್ನಾಗಿ ಹೋಗ್ತಾ ಇದೆ. ಸೊ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ? ಮುಂದಿನ ಅಂದರೆ ಈಗ ರಿಲೀಸ್ಗೆ ಒಂದು 2-3 ಪ್ರಾಜೆಕ್ಟ್ಗಳಿದೆ. ಅದರಲ್ಲಿ ಒಂದು ತಮಿಳ್ ಸಿನಿಮಾ ಮಾಡಿದೆ, ಕೋಲ್ಡ್ ಕಾಲ್ ಅಂತ. ಅದು ರಿಲೀಸ್ಗಿದೆ, ಮೇ ಬಿ ಜುಲೈ ಅಥವಾ ಆಗಸ್ಟಲ್ಲಿ ರಿಲೀಸ್ ಆಗೋ ಸಾಧ್ಯತೆಗಳಿದೆ. ಕನ್ನಡದ ಇನ್ನೊಂದು ಚಿತ್ರ ಗೊಂಬೆರಾಮ ಅಂತ, ಮಲೆನಾಡಲ್ಲಿ ನಡೆದಂಥ ಒಂದು ನೈಜ ಘಟನೆ, ಅದರಲ್ಲಿ ಹೀರೋ ಆಗಿ ಮಾಡಿದ್ದೀನಿ, ಅದು ಕೂಡ ರಿಲೀಸ್ಗಿದೆ. ಅದು ಬಿಟ್ಟು ಸಪೋರ್ಟಿಂಗ್ ರೋಲ್ಸ್ ಕೂಡ ಮಾಡಿದ್ದೀನಿ, ಅದರದ್ದು ಒಂದು 2-3 ಸಿನಿಮಾಗಳು ರಿಲೀಸ್ ಇದೆ. ಆ್ಯಂಡ್ ಈ ಕರೆಂಟ್ಲಿ ಒಂದು ಸಿನಿಮಾ ಮುಗಿಸ್ಕೊಂಬಂದೆ, ಉತ್ತರ ಕರ್ನಾಟಕದ ವಿಲೇಜ್ ಡ್ರಾಮಾ. ಇನ್ನೂ ಹೆಸರು ಎಲ್ಲ ರಿವೀಲ್ ಮಾಡೋಂಗಿಲ್ಲ, ಸೋ ಸಾರಿ, ಯಾಕಂದರೆ ಎಲ್ಲೂ ಅನೌನ್ಸ್ ಮಾಡಿಲ್ಲ. ಒಳ್ಳೆ ತಾರಾಬಳಗ, ಒಳ್ಳೆ ಒಂದು ಪ್ರೊಡಕ್ಷನಿಂದ ಮಾಡಿರೋಂಥ ಸಿನಿಮಾ. ಹಾಗೆ ಈಗ ಮೊನ್ನೆ 2 ಡೇಸ್ ಬ್ಯಾಕ್ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದೆ, ಅದನ್ನು ಎಲ್ಲೂ ಅನೌನ್ಸ್ ಮಾಡಿಲ್ಲ. ಬಟ್ ಅದೊಂದು ಎಮೋಷ್ನಲ್ ಕ್ರೈಮ್ ಥ್ರಿಲ್ಲರ್, ಒಳ್ಳೆ ತಾರಾಬಳಗ ಇದೆ, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಒಂದು ಅದ್ಭುತವಾಗಿ ಮಾಡಿರೋಂಥ ಸಿನಿಮಾ. ಡೆಫಿನೆಟ್ಲಿ ಅದು ಎಲ್ಲರೂ ಮನಸ್ಸಿಗೆ ಮುಟ್ಟುತ್ತೆ ಅಂತ ಒಂದು ಭಾವಿಸ್ತೀನಿ. ಅದ್ರ ಜೊತೆಗೆ ಒಂದಿಷ್ಟು ಮಾತುಕತೆಗಳು ನಡೀತಾ ಇದೆ. ಒಳ್ಳೆ ಸಿನಿಮಾಗಳು ಮಾಡಬೇಕು, ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ನಮ್ಮಿಂದ ಕೊಡಬೇಕು ಅನ್ನೋದೇ ನನ್ನ ಆಸೆ. ಬಂದಂಥ ಅಜ್ಞಾತವಾಸಿ ಆಗಿರ್ಬೋದು, ಲವ್ ಯು ಮುದ್ದು ಆಗಿರ್ಬೋದು, ಸೀಟೆಡ್ ಎಲ್ಲನೂ ಓಕೆ, ಎಷ್ಟು ಶಕ್ತಿ ಇತ್ತೋ ಅದಕ್ಕೆ ಅದು ರೀಚ್ ಆಗ್ತಿದೆ. ಸೊ ಅದನ್ನೆಲ್ಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತೀರಾ. ಯಾಕಂದ್ರೆ ನಾನು ಬಿಲೀವ್ ಮಾಡೋದು, ನಾನು ಭ್ರಮೇಲಿ ಬದುಕೋದು ಕಡಿಮೆ, ವಾಸ್ತವದಲ್ಲಿ ಇರ್ತೀನಿ. ಏನೋ ಆಗೋಯ್ತು, ಸೂಪರ್ ಹಿಟ್ ಆಯಿತು, ಇದೋಯ್ತು, ಹಾಗೆಲ್ಲ ಇಲ್ಲ. ಜನ ಬಂದು ನನ್ನ ಹತ್ರ ಮಾತಾಡ್ತಾರಲ್ಲ, ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಹೋಪ್ಫುಲಿ ನಾನು ಮಾಡುವಂಥ ಪ್ರತಿ ಸಿನಿಮಾಗಳು ನೀವು ನೋಡ್ತೀರಾ, ಇಷ್ಟಪಡ್ತೀರಾ, ನನ್ನ ಹಾರೈಸ್ತೀರಾ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಮಿಸ್ ಮಾಡಬೇಡಿ. ಸೂಪರ್. ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಆಲ್ ದ ಬೆಸ್ಟ್. ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರಲಿ ಅಂತ ಥ್ಯಾಂಕ್ ಯು ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು ಟು. ಥ್ಯಾಂಕ್ ಯು. ಭಯ ಆಯಿತು, ತಮಾಷೆ ಮಾಡಿದೆ, ಸಾರಿ ಬ್ರೋ. ಸೊ ಇದಿಷ್ಟು ನಮ್ಮ ಸಿದ್ದು ಮೂಲಿಗನವರ ಲೈಫ್ ಜರ್ನಿ ಬಗ್ಗೆ. ತುಂಬ ಥ್ಯಾಂಕ್ ಯು ಸಿದ್ದು ಅವರೇ, ಇಲ್ಲಿವರೆಗೆ ಬಂದು ನಮ್ಮ ಜೊತೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚ್ಕೊಂಡಿದ್ರಿ. ಒಂದಷ್ಟು ಸಜೆಷನ್ಸ್ಗಳು, ಒಂದಷ್ಟು ಕಿವಿ ಮಾತುಗಳನ್ನು ನಮ್ಮ ನೋಡೋದರಿಗೆ ಹೇಳಿದ್ದೀರಾ. ಅದಷ್ಟು ಅವರಿಗೆಲ್ರಿಗೂ ಕೇಳಿ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ನಮ್ಮ ಪ್ರಯತ್ನ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಎಸ್, ಥ್ಯಾಂಕ್ಸ್ ಟು ಯು ಆ್ಯಕ್ಚುಲಿ. ಅಂದರೆ ಒಂದು ಫಸ್ಟ್ ಆಫ್ ಆಲ್ ಮಾಸ್ಕ್ ಮ್ಯಾನ್ ಆಗಿ ಇವರಲ್ಲಿ ಕೂತು ನೋಡಿದ ತಕ್ಷಣ ಹೇಳಿದೆ ಭಯ ಆಗ್ತಿದ್ದೆ, ಬಟ್ ಎಷ್ಟು ಪ್ರೀತಿಯಿಂದ ನಡೆಸ್ಕೊಟ್ರಿ, ಅದಕ್ಕೆ ಭಾಳ ಧನ್ಯವಾದ. ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಒಂದು ಒಳ್ಳೆ ವಿಚಾರ ಇಟ್ಕೊಂಡ್ಬಂದಿದ್ದೀರಾ, ಪ್ರತಿಯೊಬ್ಬರ ಲೈಫ್ ಜರ್ನಿನ ಜನರಿಗೆ ತಿಳಿಸೋಣ ಅಂತ. ಅದರಲ್ಲೂ ಇವಾಗ ನಾರ್ಮಲಾಗಿ ಒಂದು ಕ್ಲೀಶೆ ಪ್ರಶ್ನೆಗಳನ್ನ ಕೇಳಿದೆ, ಜನರಿಗೆ ಉಪಯೋಗ ಆಗುವಂಥ ಒಂದು ವಿಷಯಗಳನ್ನ ಇಟ್ಕೊಂಡಿದ್ದೀರಾ. ಆ್ಯಂಡ್ ಜೊತೆಗೆ ನಿಮ್ಮ ಅಪ್ಕಮಿಂಗ್ ಪ್ಲ್ಯಾನ್ಸ್ ಎಲ್ಲ ನಾವು ಇಷ್ಟು ಡಿಸ್ಕಸ್ ಮಾಡಿದೆ, ಖುಷಿ ಆಯಿತು. ಐ ಥಿಂಕ್ ಜನರಿಗೆ ಡೆಫಿನೆಟ್ಲಿ ಮಾಸ್ಕ್ ಮ್ಯಾನ್ ಯೂಟ್ಯೂಬ್ ಚಾನಲಿಂದ ಒಳ್ಳೆ ವಿಷಯಗಳಂತೂ ಬರೋದು ಗ್ಯಾರಂಟಿ. ಸೊ ಐ ವಿಶ್ ಯು ದ ಬೆಸ್ಟ್. ಒಳ್ಳೆ ವಿಚಾರಗಳು ಇಟ್ಕೊಂಡಿದ್ದೀರಾ. ಆ್ಯಂಡ್ ಆಡಿಯನ್ಸ್ ಪ್ಲೀಸ್ ಲುಕ್ ಔಟ್ ಫಾರ್ ದಿಸ್. ಡೆಫಿನೆಟ್ಲಿ ಕಮಿಂಗ್ ಡೇಸಲ್ಲಿ ಇದು ನಿಮಗೆ ಹಾಂಟ್ ಮಾಡುತ್ತೆ, ಇಲ್ಲಿ ಬರೋಂಥ ಕಾಂಟೆಂಟ್ಗಳು. ಸೊ ಜಸ್ಟ್ ವೆಯ್ಟ್ ಫಾರ್ ಇಟ್. ಆ್ಯಂಡ್ ನಿಮಗೆ ಆಲ್ ದಿ ಬೆಸ್ಟ್ ವಿಷಸ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಹಿಯರ್. ಅದ್ಭುತವಾಗಿತ್ತು ನಿಮ್ಮ ಹತ್ರ ಮಾತಾಡಿದ್ದು. ಆ್ಯಂಡ್ ನನ್ನ ಲೈಫ್ ಜರ್ನಿನ ಜನರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ.